ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ಬನ್ನೇರುಘಟ್ಟದ ಜೈವಿಕ ಉದ್ಯಾನದಲ್ಲಿರುವಂತಹ 4 ಆನೆಗಳು ವಿಮಾನದ ಮೂಲಕ ಜಪಾನ್ಗೆ ಪ್ರಯಾಣ ಮಾಡಲಿವೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ಗೆ ಆನೆಗಳು ಪ್ರಯಾಣ ಮಾಡಲಿಕ್ಕಿದೆ. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆಯಡಿ 1 ಗಂಡು ಹಾಗೂ 3 ಹೆಣ್ಣಾನೆ ಈ ವಿಮಾನದಲ್ಲಿ ತೆರಳಲಿಕ್ಕಿದೆ. ಇದಕ್ಕೆ ಪ್ರತಿಯಾಗಿ ಜಪಾನ್ನಿಂದ 4 ಚೀತಾ, 4 ಪೂಮಾ, 3 ಚಿಂಪಾಂಜಿ, 8 ಕ್ಯಾಪುಚಿನ್ ಕೋತಿಗಳು ಬನ್ನೇರುಘಟ್ಟಕ್ಕೆ ಬರಲಿಕ್ಕಿದೆ. 2021ರಲ್ಲಿ ಮೈಸೂರು ಮೃಗಾಲಯದ 3 ಆನೆಗಳನ್ನು ಜಪಾನ್ನ ಟೊಯೊಹಾಶಿ ಮೃಗಾಲಯಕ್ಕೆ ಕಳುಹಿಸಲಾಗಿತ್ತು. ಸುರೇಶ 8 ವರ್ಷ, ಗೌರಿ 9, ಶ್ರುತಿ 7 ಹಾಗೂ ತುಳಸಿ 5 ವರ್ಷದ ಆನೆಗಳು ಕತಾರ್ ಏರ್ವೇಸ್ ಸರಕು ಸಾಗಣೆ ವಿಮಾನ ಏರಲಿಕ್ಕಿದೆ. ಇದಕ್ಕಾಗಿ ವಿಮಾನದ ಒಳಗಡೆ ವಿನ್ಯಾಸವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಪ್ರಥಮವಾಗಿ 8 ತಾಸು ಪ್ರಯಾಣ ಮಾಡಲಿಕ್ಕಿದೆ ಜಪಾನ್ಗೆ. ಒಸಾಕಾದ ಕನ್ವೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇದು ತಲುಪಲಿಕ್ಕಿದೆ. ಅಲ್ಲಿಂದ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಕರ್ಕೊಂಡು ಹೋಗಲಾಗುತ್ತೆ. ವಿಮಾನದಲ್ಲಿ ಆನೆಗಳಿಗೆ ಸೌತೆಕಾಯಿ, ಬಾಳೆಹಣ್ಣನ್ನು ಕೂಡ ನೀಡಲಾಗುತ್ತೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿರುವಂತಹ 4 ಆನೆಗಳು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಮೂಲಕ ಜಪಾನ್ಗೆ ಪಯಣ ಮಾಡಲಿಕ್ಕಿದೆ. ಈ ಸಂದರ್ಭದಲ್ಲಿ ಇವುಗಳ ಆರೈಕೆಗಾಗಿ ತಜ್ಞರ ತಂಡ ಕೂಡ ಪ್ರಯಾಣವನ್ನು ಮಾಡಲಿಕ್ಕಿದೆ. ಬನ್ನೇರುಘಟ್ಟದಿಂದ ಜಪಾನ್ಗೆ ತೆರಳುತ್ತಿರುವಂತಹ 4 ಆನೆಗಳಿಗೂ ಕೂಡ ವಿಮಾನ ಪಯಣಕ್ಕೆ ಹೊಂದಿಕೊಳ್ಳುವಂತೆ ತರಬೇತಿಯನ್ನು ಕೂಡ ನೀಡಲಾಗಿದೆ. ವಿಮಾನ ಏರುವ ಮುನ್ನ ಎಲ್ಲ ಆನೆಗಳಿಗೆ ಆಹಾರವನ್ನು ನೀಡಲಾಗುತ್ತೆ. 8 ತಾಸು ವಿಮಾನ ಪ್ರಯಾಣದ ನಂತರ ಅಲ್ಲೂ ಕೂಡ ಆನೆಗಳಿಗೆ ಸೌತೆಕಾಯಿ ಮತ್ತು ಬಾಳೆಹಣ್ಣನ್ನು ನೀಡಲಾಗುತ್ತೆ. ವಿಮಾನ ಇಳಿದ ನಂತರ ಸಹ ಆನೆಗಳಿಗೆ ದೈನಂದಿನ ಆಹಾರವನ್ನೇ ನೀಡಲಾಗುತ್ತೆ. ಆನೆಗಳ ಜೊತೆ ತೆರಳುವಂತಹ ಬನ್ನೇರುಘಟ್ಟದ ಸಿಬ್ಬಂದಿ ಆರಂಭದಲ್ಲಿ ಎಲ್ಲ ರೀತಿಯ ಆರೈಕೆಯನ್ನು ಅಲ್ಲಿ ಮಾಡಲಿಕ್ಕಿದ್ದಾರೆ. ಆನೆಗಳು ಅಲ್ಲಿ ಆಹಾರ ಪದ್ಧತಿ, ಪರಿಸರಕ್ಕೆ ಹೊಂದಿಕೊಂಡ ನಂತರ ಅವರು ವಾಪಸ್ ಬರ್ತಾರೆ. ಹೀಗಂತ ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯಸೇನ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನದ 2 ಪಶುವೈದ್ಯಕೀಯ ಅಧಿಕಾರಿಗಳು, 400 ಪಾಲಕರು ಮತ್ತು ಒಬ್ಬ ಮೇಲ್ವಿಚಾರಕ, ಒಬ್ಬ ಜೀವಶಾಸ್ತ್ರಜ್ಞೆ ಹಾಗೂ ಹಿಮೇಜಿ ಸೆಂಟ್ರಲ್ ಪಾರ್ಕ್ನ 2 ಪಶುವೈದ್ಯರು ಆನೆಗಳೊಂದಿಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹಿಮೇಜಿ ಸೆಂಟ್ರಲ್ ಪಾರ್ಕ್ನ ಆನೆ ಪಾಲಕರಿಗೆ 2025ರ ಮೇ 12ರಿಂದ 25ರವರೆಗೆ ಬನ್ನೇರುಘಟ್ಟದಲ್ಲಿ ತರಬೇತಿಯನ್ನು ಕೂಡ ನೀಡಲಾಗಿತ್ತು. ಬನ್ನೇರುಘಟ್ಟದ ಸಿಬ್ಬಂದಿ 2 ವಾರ ಜಪಾನ್ನಲ್ಲೇ ಇರ್ತಾರೆ, ಆನೆಗಳನ್ನು ನೋಡಿಕೊಳ್ತಾರೆ. ಜಪಾನ್ನ ವಾತಾವರಣ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳಲು ಅಲ್ಲಿ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.